ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನ್ನ ಮೊಬೈಲ್ಗೆ ಬ್ಯಾಕ್ ಕೇಸ್ ಇರಲಿಲ್ಲ, ನಾರ್ಮಲ್ ಬ್ಯಾಕ್ ಕೇಸ್ ಇತ್ತು. ಅದು ಟ್ರಾನ್ಸ್ಪರೆಂಟ್ ಇರುತ್ತಲ್ಲ ಅದು. ಬ್ಯಾಕ್ ಕೇಸ್ ತೊಗೊಳ್ಳೋಣ ಅಂತ ನ್ಯೂ ಬಿ ಎಲ್ ರೋಡು ಅಂದರೆ 80 ಫೀಟ್ ರೋಡಲ್ಲಿ ಕೇಸ್ ಆಫ್ ಬೇಸ್ ಅಂತ ಒಂದು ಶಾಪ್ ಇತ್ತು. ಅಲ್ಲಿಗೆ ಹೋಗೋಣ, ಚೆಕ್ ಮಾಡೋಣ. ನನಗೊಂದು ಫ್ಯಾನ್ಸಿ ಥರ ಬ್ಯಾಕ್ ಕೇಸ್ ಬೇಕಿತ್ತು, ಅದಕ್ಕೆ ನೋಡೋಣ ಅಂತ ಹೋದೆ. ತುಂಬ ವೆರೈಟೀಸ್ ಆಫ್ ಬ್ಯಾಕ್ ಕೇಸಸ್ ಮತ್ತು ಇಯರ್ಪಾಡ್ಸ್ ಕೇಸಸ್ ಎಲ್ಲ ಇತ್ತು, ಪೌಚಸ್ ಎಲ್ಲ. ಬಟ್ ನನಗೆ ನನ್ನ ಮಾಡೆಲ್ಗೆ ಸಿಗಲಿಲ್ಲ ಬ್ಯಾಕ್ ಕೇಸ್. ಬರೀ ಐಫೋನ್ದೇ ಜಾಸ್ತಿ ಕಲೆಕ್ಷನ್ಸ್ ಇದೆ, ವೆರೈಟಿ ಆಫ್ ಬ್ಯಾಕ್ ಕೇಸಸ್ ಇದೆ. ಸ್ಯಾಮ್ಸಂಗ್ಗೆ ಅದು ಇರಲಿಲ್ಲ, ಬರುತ್ತೆ ಅಂತ ಹೇಳಿದ್ರು 3-4 ಡೇಸಲ್ಲಿ. ಬಟ್ ಮತ್ತೆ ನಾವು ಹೋಗೋಕ್ಕೆ ಆಗಿಲ್ಲ. ಐಫೋನ್ಗೆ ತುಂಬ ಕಲೆಕ್ಷನ್ಸ್ ಇತ್ತು. ನೋಡಿ ಎಷ್ಟು ಕಲೆಕ್ಷನ್ಸ್ ಇದೆ, ತುಂಬ ಚೆನ್ನಾಗಿದೆ. ನೋಡಿ ಇದು ಸ್ಲಿಪ್ಪರ್ ಬ್ಯಾಕ್ ಕೇಸ್ ಅಂತೆ, ಏನೇನೋ ಇತ್ತು. ಸೊ ಅಲ್ಲಿಂದ ನಾವು ನಾರ್ಮಲ್ ಯಾವುದೋ ಒಂದು ಸಿಕ್ತು ಸ್ಯಾಮ್ಸಂಗು, ಮತ್ತೆ ತೊಗೊಂಡು ಬ್ಯಾಕ್ ಕೇಸ್ ಮನೆಗೆ ಬಂದು, ಮನೆಯಿಂದ ಗುಡ್ಡಿಗೆ ಸ್ವಲ್ಪ ಸಮ್ಮರ್ಗೆ ಡ್ರೆಸ್ಸಸ್ ಬೇಕಿತ್ತಲ್ವ, ಅದಕ್ಕೆ ಮಲ್ಲೇಶ್ವರಂಗೆ ಹೋಗೋಣ ಅಂತ ಹೊರಟ್ವಿ. ನೋಡಿ ಇದು ಎಲ್ರಿಗೂ ಗೊತ್ತಿರ್ಬೋದು, ಮಲ್ಲೇಶ್ವರಂ 8th ಕ್ರಾಸು ಎಲ್ಲರ ಫೇವ್ರೆಟ್ ಶಾಪಿಂಗ್ ಸ್ಟ್ರೀಟ್ ಇದು. ನಮಗೆ ಚೈಲ್ಡ್ಹುಡ್ಡಿಂದನೂ ಫೇವ್ರೆಟ್ ಎಲ್ಲ ಇದು. ಚಿಕ್ಕ ವಯಸ್ಸಿಂದನೂ ಇಲ್ಲೇ ಶಾಪ್ ಮಾಡ್ಕೊಂಡು ಬಂದಿರೋದು ನಾವು. ಏನಾದರೂ ತೊಗೊಳ್ಬೇಕಂದ್ರೆ ಮಲ್ಲೇಶ್ವರಂ ಹೋಗ್ತೀವಿ 8th ಕ್ರಾಸ್ಗೆ. ಅಂದರೆ ಇಲ್ಲೆಲ್ಲ ಸಿಗುತ್ತೆ ನಿಮಗೆ, ಏನೂ ಸಿಗಲ್ಲ ಅಂತಲೇ ಇಲ್ಲ. ಕುರ್ತೀಸು ಎಲ್ಲ, ಲೆಗ್ಗಿಂಗ್ಸ್ ಎಲ್ಲ ಸಿಗುತ್ತೆ ಶಾಪಲ್ಲಿ ಕೂಡ ಸಿಗುತ್ತೆ, ಇಲ್ಲ ಸ್ಟ್ರೀಟ್ ಮೇಲೆ ಕೂಡ ಇಟ್ಕೊಂಡಿರ್ತಾರೆ, ಎಲ್ಲ ಸಿಗುತ್ತೆ. ನಿಮಗೆ ಸ್ವಲ್ಪ ಜನ ಜಯನಗರ್ಗೆ ಹೋಗ್ತಾರೆ. ಜಯನಗರ ಹೇಗೋ ಎಲ್ರಿಗೂ, ನಮಗೆ ನಾರ್ತಲ್ಲಿರೋರಿಗೆಲ್ಲ ಇದು ಮಲ್ಲೇಶ್ವರಂ ಸ್ಪಾಟ್, ಶಾಪಿಂಗ್ ಸ್ಟ್ರೀಟ್ ಮೇನ್ ಸ್ಪಾಟ್ ಇದು ಮಲ್ಲೇಶ್ವರಮ್ಮು. ಸೊ ಅಲ್ಲಿಂದ ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಂತ 8th ಕ್ರಾಸ್ ಸಿಗ್ನಲ್ ಬರುತ್ತಲ್ವ, ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಲೆಫ್ಟಲ್ಲೇ ಬರುತ್ತೆ ಮಲ್ಲೇಶ್ವರಂ ಅಲ್ಲೇ. ಇದು ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಂತ. ಇಲ್ಲಿ ಅದೇನು ಗೊತ್ತಿಲ್ಲ, ಔಟ್ಲೆಟ್ ಥರ ಇರುತ್ತೆ ಡ್ರೆಸ್ಸಸ್ ಎಲ್ಲ, ಕಿಡ್ಸಿಗೆ ಮತ್ತು ಲೇಡೀಸ್ಗೆ, ಜೆಂಟ್ಸಿಗೆ ಎಲ್ಲರಿಗೂ ಇದೆ. ಔಟ್ಲೆಟ್ ಏನು ಗೊತ್ತಿಲ್ಲ, ಚೆಕ್ ಮಾಡಿ ತೊಗೊಳ್ಬೇಕಷ್ಟೆ ನೀವು. ಸೊ ಗುಡ್ಡಿಗೆ ಸಮ್ಮರ್ಗೆ ಸ್ವಲ್ಪ ಶರ್ಟ್ಸ್ ಎಲ್ಲ ತೊಗೊಳ್ಳೋಣ ಅಂತ ಹೋದೆ. ಅವಳಿಗೆ ಡೈಲಿ ವೇರ್ ಅಷ್ಟೇ ಇಲ್ಲಿ ತೊಗೊಳ್ಳೋದು, ಬೇರೆ ಪಾರ್ಟಿ ವೇರ್ ಆ ಥರ ಎಲ್ಲ ಏನೂ ಸಿಗಲ್ಲ. ಡೈಲಿ ವೇರ್ಸ್ ಶರ್ಟ್ಸ್ ಅದೆಲ್ಲ ಸಿಗುತ್ತೆ, ಸ್ಲೀಪ್ ವೇರ್ ಎಲ್ಲ. ನೋಡಿ ಹೆಣ್ಮಗು ಆಗಿರೋದ್ರಿಂದ ನಾವು ಹುಡುಗನ ಬಟ್ಟೆನೂ ಹಾಕ್ಬೋದು, ಹುಡುಗಿ ಬಟ್ಟೆನೂ ಹಾಕ್ಬೋದು. ನಾನು ಆಲ್ಮೋಸ್ಟ್ ಸ್ವಲ್ಪ ಫುಲ್ ಸ್ಲೀವ್ ಇರೋದೆಲ್ಲ ಹುಡುಗನ ಬಟ್ಟೆನೇ ತೊಗೊಂಡಿರೋದು. ಹುಡುಗ ಆದರೆ ಹಾಕೋಕ್ಕಾಗಲ್ಲ ಫ್ರಾಕ್ ಎಲ್ಲ, ಬಟ್ ಹುಡುಗಿ ಆದರೆ ಶರ್ಟ್, ಜೀನ್ಸ್ ಏನು ಬೇಕಾದ್ರೂ ಹಾಕ್ಬೋದು. ಸ್ವಲ್ಪ ಅವಳಿಗೆ ಸಮ್ಮರ್ಗೆ ಯೂಸ್ ಮಾಡೋವಂಥದ್ದು ಸ್ಲೀವ್ಲೆಸ್ ಸ್ವಲ್ಪ ತೊಗೊಂಡೆ, ಫುಲ್ ಸ್ಲೀವ್ ತೊಗೊಂಡೆ. ನೋಡಿ ಇದೆಲ್ಲ 80 ರೂಪೀಸ್ ಅಷ್ಟೇ. ಜುಡಿಯೋದು ಬ್ರ್ಯಾಂಡದೆಲ್ಲ ಇತ್ತು, ಅದೇನು ಒರಿಜಿನಲ್ಲೇ ಏನು ನನಗೂ ಗೊತ್ತಿಲ್ಲ, ಬಟ್ ಡೈಲಿ ವೇರ್ಗೆ ಓಕೆ ತೊಗೊಳ್ಬೋದು. ಮತ್ತು ಅಲ್ಲಿಂದ ಮೇಲೆ ಹೋದ್ವಿ. ಫಸ್ಟ್ ಫ್ಲೋರ್ ಬಂದು ಜೆಂಟ್ಸಿದಿದೆ, ಸೆಕೆಂಡ್ ಫ್ಲೋರ್ ಲೇಡೀಸ್ದು. ಅಷ್ಟೊಂದೇನು ಕಲೆಕ್ಷನ್ಸ್ ಇರಲಿಲ್ಲ ಲೇಡೀಸ್ಗೆ, ಸುಮ್ಮನೆ ನೋಡೋಣ ಅಂತ ಹೋಗಿದ್ದು. ಚೆನ್ನಾಗಿರಲಿಲ್ಲ, ಅದು ಇಷ್ಟ ಆಗಿಲ್ಲ. ಮತ್ತು ಶೋ ಪೀಸಸ್ ನೋಡಿ, ಇದೆಲ್ಲ 800, 900, 700 ಆ ಥರ ಪ್ರೈಸ್ ಇತ್ತು. ಮೇಯ್ನು ಗುಡ್ಡಿಗೆ ತೊಗೊಳ್ಬೇಕಂತಲೇ ಹೋಗಿದ್ದು ನಾವು, ನಮಗೆಲ್ಲ ಏನೂ ನೋಡಿಲ್ಲ, ಏನೂ ತೊಗೊಂಡಿಲ್ಲ. ಮತ್ತು ಈ ಥರ ಲಿಫ್ಟಲ್ಲಿ ನಾನು ಯಾವತ್ತೂ ಹೋಗಿಲ್ಲ. ಅಂದರೆ ಇದು ಸ್ಲೈಡ್ ಮಾಡೋದು, ಡೋರ್ ಥರ ಓಪನ್ ಮಾಡೋದು, ಈ ಥರ ಲಿಫ್ಟು ಸ್ವಲ್ಪ ಭಯ ಆಯಿತು. ನೋಡೋಣ, ಟ್ರೈ ಮಾಡೋಣ ಅಂತ ಹೋಗಿದ್ದು ಫಸ್ಟ್ ಟೈಮು. ಇದು ಹೇಗೆ ಏನೂ ಗೊತ್ತಿಲ್ಲ, ಸಡನ್ನಾಗಿ ಸ್ಟಾಪ್ ಆಗಿಬಿಟ್ರೆ ಅಂತ ಭಯ. ಅಲ್ಲಿ ನೋಡಿದ್ದೀವಿ ಯಾರೂ ಯೂಸ್ ಮಾಡ್ತಾ ಇರಲಿಲ್ಲ ಲಿಫ್ಟು, ಓನ್ಲಿ ಇವರು ಕೆಲಸ ಮಾಡೋರು ಅಷ್ಟೇ ಯೂಸ್ ಮಾಡ್ತಾಯಿದ್ರು. ನೋಡೋಣ ಅಂದ್ಬಿಟ್ಟು ಕಾಲು ನೋವ್ತಿತ್ತು, ಅದಕ್ಕೆ ಟ್ರೈ ಮಾಡೋಣ ಅಂತ ಹೋಗಿದ್ದು ಫಸ್ಟ್ ಟೈಮು. ಮತ್ತು ಅಲ್ಲಿಂದ ಹೊಟ್ಟೆ ಹಸಿವಾಗ್ತಿತ್ತು. ಸರಿ ಇಲ್ಲಿ ಡೌನಲ್ಲಿ ಸ್ವಲ್ಪ ಮುಂದೆ ಕುಡ್ಲ ಹೋಟೆಲ್ ಅಂತಿದೆ,
ಅಲ್ಲಿ ಏನಾದರೂ ತೊಗೊಳ್ಳೋಣ, ಪಾರ್ಸೆಲ್ ತೊಗೊಂಡು ಬಂದರೆ ಎಲ್ಲರೂ ಒಟ್ಟಿಗೆ ತಿನ್ಬೋದು ಮನೆಯಲ್ಲಿ, ಅಮ್ಮ ನಾವೆಲ್ಲ ತಿನ್ಬೋದು ಅಂತ ಹೋದ್ವಿ. 7 ಆಗಿತ್ತು ಟೈಮ್. ಬಟ್ ಇನ್ನೂ ಓಪನ್ ಇರಲಿಲ್ಲ. ಅಂದರೆ ಅವಾಗ ತಾನೇ ಓಪನ್ ಮಾಡಿ ಎಲ್ಲ ರೆಡಿ ಮಾಡ್ತಿದ್ರು. ಮತ್ತು ವೆಯ್ಟ್ ಮಾಡಿದ್ರೆ ಲೇಟ್ ಆಗುತ್ತೆ ಅಂತ ಆಪೋಸಿಟಲ್ಲೇ ಹೊಸದು ಕೊಡಿಯಲ್ ಅಂದ್ಬಿಟ್ಟು ಒಂದಿದು ಐಸ್ ಕ್ರೀಮ್ ಶಾಪ್ ಥರ ಓಪನ್ ಮಾಡಿದರು. ಅಲ್ಲಿಗೆ ಹೋಗಿ ಸ್ಯಾಂಡ್ವಿಚ್ ತೊಗೊಂಡು ಆಟೋದಲ್ಲೇ ತಿಂದ್ಕೊಂಡು ಹೋದ್ವಿ. ಮತ್ತು ನೋಡಿ ಎಷ್ಟು ಟ್ರಾಫಿಕ್ ಇದೆ ಅಂತ. ಏರ್ಪೋರ್ಟ್ ರೋಡು ಮೀನ್ 5 ಮೇಲೆ ಬಂದರೆ ಫುಲ್ ಟ್ರಾಫಿಕ್ ಇರುತ್ತೆ. ಇದು ಏರ್ಪೋರ್ಟ್ ರೋಡು. ತುಂಬ ಟೈಮ್ ತಗೊಳುತ್ತೆ ಹೋಗೋಕ್ಕೆ. 2 ವೀಲರಲ್ಲಿ ಎಲ್ಲ ಹೋದರೆ ಶಾರ್ಟ್ಕಟ್ಸಲ್ಲಿ ಬೇಗ ಹೋಗ್ಬೋದು. ನೋಡಿ ಎಷ್ಟು ಟೈಮ್ ಆಗುತ್ತೆ. ನಾನು ಆ್ಯಕ್ಚುಲಿ ಸ್ಪೀಡ್ ಮಾಡಿದ್ದೀನಿ, ಇಲ್ಲಾಂದರೆ ತುಂಬ ಟೈಮ್ ಆಗ್ತಿತ್ತು. ಮತ್ತು ಅಲ್ಲಿಂದ ಮನೆಗೆ ಬಂದು ಮನೆಯಲ್ಲಿ ಸ್ವಲ್ಪ ಗುಡ್ಡಿನ ನೋಡಿ ಮಾತಾಡಿಸಿ, ಸರಿ ಅಡುಗೆ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂತ ಮತ್ತು ಏನಾದರೂ ತೊಗೊಂಬರೋಣ ಅಂತ ಹೋದ್ವಿ. ಎಲ್ಲರೂ ಒಂದೊಂದು ರೋಲ್ ತೊಗೊಂಡ್ವಿ ಅಷ್ಟೇ. ಇದೆಲ್ಲ ಹೆಲ್ತಿಗೆ ಒಳ್ಳೆಯದಲ್ಲ. ರೋಲ್ ಬಂದು ಮೈದಾದಲ್ಲಿ ಮಾಡೋದು, ಆ ಎಣ್ಣೆ ಎಷ್ಟು ದಿನದಿಂದ ಇಟ್ಟಿರ್ತಾರೋ ಎಣ್ಣೆನ, ಅದನ್ನೇ ಯೂಸ್ ಮಾಡ್ತಾರೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಎಮರ್ಜೆನ್ಸಿ ಪರ್ಪಸ್ಗಷ್ಟೇ ಇದು ಆಪ್ಷನಲ್ ಆಗಿ ಇಟ್ಕೊಳ್ಬೇಕು. ಹೋಟೆಲ್ ಫುಡ್ಸ್ ಎಲ್ಲ ಜಂಕ್ ಫುಡ್ಸ್ ಏನೇ ಆಗಲಿ, ನನಗೆ ಮನೆ ಫುಡ್ಡೇ ತುಂಬ ಇಷ್ಟ. ಏನು ಬೇಕೋ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ಆ ಟೇಸ್ಟ್ ಬರೋದಿಲ್ಲ, ಬಟ್ ಅಟ್ಲೀಸ್ಟ್ ಯು ಕ್ಯಾನ್ ಬಿ ಹೆಲ್ದಿ ಫುಡ್ಸ್ ತಿಂದ್ಕೊಂಡು ಹೆಲ್ದಿಯಾಗಿರ್ಬೋದು ಅಷ್ಟೇ. ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.